ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗಪ್ಪ ಕರ್ಮೀನ್ ಸಾಂಬಾರು ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಇನ್ನೂ ಜಾಸ್ತಿನೇ ತಿನ್ಬೋದು, ಜಾಸ್ತಿನೇ ಇಷ್ಟ ಆಗುತ್ತೆ. ನಮ್ಮಮ್ಮ ಮಾಡುವಂತಹ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ತೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಸಾಂಬಾರು ಬರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ಆ ರೀತಿ ಮಾಡ್ತಾ ಹೋಗಿ. ಒಂದು ಜಾರಿಗೆ 2 ಈರುಳ್ಳಿ, 2 ಟೊಮ್ಯಾಟೊ ಮತ್ತು ಒಂದು ಅರ್ಧ ಕಾಯಿನ ತುರ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ನಾನು ಕಾಯಿನ ತುರ್ಕೊಂಡಿಲ್ಲ, ಯಾಕಂದರೆ ಇದು ಸ್ವಲ್ಪ ಕಾಯಿ ಮತ್ತು ಕೊಬ್ಬರಿ ಥರ ಇದ್ದಿದ್ದರಿಂದ ಜಜ್ಜಿ ಹಾಕ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. ನೀವು ಕಡಿಮೆ ಜನ ಇದ್ದರೆ ಕಡಿಮೆ ಮಾಡ್ಕೋಬೋದು, ಅದನ್ನ ಹಾಫ್ ತೊಗೋಬೋದು. ಮತ್ತು ಮನೆ ಹುಡಿನ 2.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೋತೀನಿ. ಅದಾದಮೇಲೆ 2 ಆಲೂಗೆಡ್ಡೆ, 2 ಬದನೆಕಾಯನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಕುಕ್ಕರ್ ಇಟ್ಕೊತೀನಿ. ಕುಕ್ಕರಿಗೆ ಒಂದು 5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ ನಂತರ ನೀವು ಅವರೆಕಾಳನ್ನ ಬಿಡಿಸಿ ಇಟ್ಕೊಂಡಿರ್ತೀರ, ಅವರೆಕಾಳು ಅದನ್ನು ಚೆನ್ನಾಗಿ ತೊಳೆಯಿರಿ. ಚೆನ್ನಾಗಿ ತೊಳೆದು ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಆ ಅವರೆಕಾಳು ಹಾಕೋ ಮುಂಚೆ 1.5 ಅಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ ಸಣ್ಣದಾಗಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದ ನಂತರ ಅವರೆಕಾಳನ್ನ ಅದರೊಳಗಡೆ ಎಣ್ಣೆ ಒಳಗಡೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಹಸಿ ವಾಸನೆ ಹೋಗಬೇಕು ಅವರೆಕಾಳ್ದು, ಆ ರೀತಿ ನೀವು ಫ್ರೈ ಮಾಡಬೇಕು ಚೆನ್ನಾಗಿ. ಒಂದು 4 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಕಲರ್ ಕೂಡ ಬರುತ್ತೆ ಮತ್ತು ಅದ್ರದ್ದು ಫ್ರ್ಯಾಗ್ರೆನ್ಸ್ ನಿಮಗೆ ಫ್ರೈ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ, ಹಸಿ ವಾಸನೆ ಹೋಗೋದು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಫ್ರೈ ಆಗ್ತಾಯಿದೆ, ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂಥೇಳಿ. ನೀವು ರುಬ್ಬಿರುವಂತಹ ಮಿಶ್ರಣ ಇರುತ್ತಲ್ಲ, ಅದನ್ನು ನೆಕ್ಸ್ಟು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಅದಕ್ಕೆ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟು ಕಟ್ ಮಾಡಿರುವಂತಹ ಆಲೂಗೆಡ್ಡೆ, ಬದನೆಕಾಯಿನ ಹಾಕ್ಕೊಳ್ಳಿ ಸಾಂಬಾರು ಒಳಗಡೆ. ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಬಿಡಿ. ನೆಕ್ಸ್ಟು 2 ನಿಮಿಷ ಚೆನ್ನಾಗಿ ತಿರುಗ್ತಾ ಹೋಗಿ. ತಿರುಗೋದ್ರಿಂದ ಹೇಗೆ ಸಾಂಬಾರು ನಿಮಗೆ ಗೊತ್ತಾಗುತ್ತೆ, ಗಟ್ಟಿಯಾಗಿ ಆಗಿದೆಯಾ, ನೀರು ತೆಳುವಾಗಿದೆಯಾ ಸಾಂಬಾರು ಅಂತ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಚೆನ್ನಾಗಿ ಸ್ಟಿರ್ ಮಾಡಿ ಒಂದು 2 ಮಿನಿಟ್ಸು. ಅದಾದ ನಂತರ ಕ್ಯಾಪ್ ಹಾಕಿ ಒಂದು 2 ವಿಷಿಲ್ ಹಾಕಿಸಿ ಸಾಕು. ಯಾಕಂದರೆ ಆಲ್ರೆಡಿ ನೀವು ಅವರೆಕಾಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀರ. ಇನ್ನು ಆಲೂಗೆಡ್ಡೆ ಬದನೆಕಾಯಿ ಅಂತೂ ಬೇಗನೆ ಬೇಯುತ್ತೆ. ಸೊ 2 ವಿಷಿಲ್ ಆದರೆ ಸಾಕು. ಆ 2 ವಿಷಿಲ್ ಆಗೋ ಮುಂಚೆ ನೀವು ತೊಗೊಂಡಿರುವಂತಹ ಚೆನ್ನಾಗಿ ಕ್ಲೀನ್ ಮಾಡಿರುವಂತಹ ಕರ್ಮೀನು ಏನಿರುತ್ತೆ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ನೀವು ಮುಂಚೆನೇ ಫ್ರೈ ಮಾಡಿ ಇಟ್ಕೋಬೇಡಿ, ಮತ್ತು ಮುಂಚೆನೇ ತೊಳೆದಿರಬಾರ್ದು. ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಮುಂಚೆನೂ ತೊಳೆದಿಡಬಾರ್ದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಅದು ವಿಷಲ್ ಆಗೋ ಮುಂಚೆ ಫ್ರೈ ಆದ ತಕ್ಷಣವೂ ತೊಳಿಬೇಡಿ. ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಬಟ್ ತೊಳೆದಿರಲಿಲ್ಲ ಮುಂಚೆನೇ. ಫ್ರೈ ಆದಮೇಲೆ ತೊಳಿಬೇಕು. ಫ್ರೈ ಆದಮೇಲೆ ತಕ್ಷಣ ತೊಳಿಬೇಡಿ, ಯಾಕೆಂದರೆ ವಿಷಲ್ ಆಗಿದ್ದು ನೀವು ಸಾಂಬಾರನ್ನ ಓಪನ್ ಮಾಡಾದಮೇಲೆ ಅದನ್ನು ತೊಳಿರಿ. ಯಾಕೆಂದರೆ ನೀವು ಮೊದಲನೇ ತೊಳೆದು ಇಟ್ಕೊಬಿಟ್ರೆ ಅದು ಮೆತ್ತೆ ಆಗುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಕೂಡ ಸಿಗಲ್ಲ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಫ್ರೈ ಆದ ತಕ್ಷಣ ಮಾಡಬೇಡಿ. ವಿಷಲ್ ಆದ ತಕ್ಷಣ ವಿಷಲ್ ಕ್ಯಾಪ್ ಓಪನ್ ಮಾಡಾದಮೇಲೆ ತೊಳ್ಕೊಂಡು ಒಂದು ಸಾಂಬಾರು ಏನಾದರೂ ಅದಕ್ಕೆ ಆದರೂ ಹಾಕ್ಕೋಬೋದು. ನಾನು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ, ಅದಕ್ಕಾದರೂ ಹಾಕ್ಕೋಬಹುದು. ಅದಾದಮೇಲೆ ಸ್ವಲ್ಪ ತೊಳೆದಿರುವಂತಹ ಕರ್ಮೀನ ಅದರೊಳಗಡೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ ನೋಡಿ. ಹಾಕಾದ ತಕ್ಷಣ ಸ್ವಲ್ಪ ಹೇಗೆ ಕಾಣಿಸ್ತಾ ಇದೆ. ನೀವು ಮುಂಚೆ ತೊಳೆದ್ಬಿಟ್ರೆ ಈ ಥರ ಸಿಗಲ್ಲ ಬಾಯಿಗೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತಿನ್ನೋ ಥರ ಫೀಲ್ ಕೂಡ ಆಗುತ್ತೆ. ಈ ರೀತಿ ಮಾಡಿ. ಇದಾದಮೇಲೆ ಒಂದು ಸ್ವಲ್ಪ ಕುದಿದ್ರೆ ಸಾಂಬಾರು ರೆಡಿಯಾಗಿರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಐ ಹೋಪ್ ಇದು ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾವ ಟಿಪ್ಸ್ನೂ ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.